ಬೀದರ್ ಕರ್ನಾಟಕದ ಕಿರೀಟ. ಆದರೆ ಈ ಕಿರೀಟ ಈಗ ಕಿರೀಟವಾಗಿ ಉಳಿದಿಲ್ಲ. ಈ ನಗರದ ಅಭಿವೃದ್ಧಿ ಬಗ್ಗೆ ಹೇಳೋದಕ್ಕೆ ಏನೂ ಉಳಿದಿಲ್ಲ ಬಿಡಿ. ಸತತ 2 ದಶಕಗಳಿಂದ ಕ್ಷೇತ್ರದ ಚುಕ್ಕಾಣಿ ಹಿಡಿದ ಜನನಾಯಕರು ಇಡೀ ಬೀದರ್ ಜಿಲ್ಲೆ ಅಭಿವೃದ್ಧಿ ಮಾಡೋದು ಒತ್ತಟ್ಟಿಗಿರಲಿ, ತಮ್ಮ ಸ್ವಕ್ಷೇತ್ರದ ಬಗ್ಗೆ ಯಾವ ಕಾಳಜಿ ಇಟ್ಟಿದ್ದಾರೆ ಗೊತ್ತಾ? ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರ ತವರು ಕ್ಷೇತ್ರ ಭಾಲ್ಕಿಯ ಈ ಗ್ರಾಮದ ಜನರ ಗತಿ ದೇವರಿಗೆ ಪ್ರೀತಿ. ಎಲ್ಲೆಂದರಲ್ಲಿ ಕಸ, ತೆರೆದ ಚರಂಡಿಗಳು, ಗುಂಡಿ ಬಿದ್ದ ರಸ್ತೆಗಳು, ಒಂದ ಎರಡ? ಹಾಗಾದರೆ ಈ ಗ್ರಾಮ ಯಾವುದು? ಅಲ್ಲಿನ ಸಮಸ್ಯೆಗಳು ಏನೇನು? ಬನ್ನಿ ನೋಡೋಣ. ಬೀದರ್ ದೇಶದ 2 ರಾಜ್ಯಗಳ ಗಡಿಗಳಿಗೆ ತಾಕಿಕೊಂಡಿರುವ ರಾಜ್ಯದ ಪ್ರಮುಖ ಜಿಲ್ಲೆ. ಐತಿಹಾಸಿಕ ಪರಂಪರೆ, ಸ್ವಾತಂತ್ರ್ಯ ಪೂರ್ವದ ಸೊಬಗನ್ನ ಇನ್ನೂ ಮೈದುಂಬಿಕೊಂಡಿರುವ ರಾಜ್ಯದ ಕಿರೀಟ. ಆದರೆ ಇಲ್ಲಿನ ರಾಜಕಾರಣಿಗಳ ಇಚ್ಛಾಶಕ್ತಿ ಕೊರತೆ, ಸರ್ಕಾರಗಳ ಮಲತಾಯಿ ಧೋರಣೆ ಇಂದು ಬೀದರ್ ಜಿಲ್ಲೆಯನ್ನ ಅಭಿವೃದ್ಧಿ ಶೂನ್ಯ ಜಿಲ್ಲೆಯನ್ನಾಗಿಸಿದೆ. ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರು ಕ್ಷೇತ್ರದ ಸಮಸ್ಯೆಗಳಿಗೆ ಪರಿಹಾರ ಒದಗಿಸ್ತಿಲ್ಲ, ಅಭಿವೃದ್ಧಿ ಮಾಡ್ತಿಲ್ಲ ಅನ್ನೋ ಆರೋಪ ಕೇಳಿಬಂದಿದೆ. ಇದು ಬೀದರ್ನ ಕಥೆ. ಇನ್ನು ಭಾಲ್ಕಿ ಸಚಿವರ ತವರು. ಈ ಭಾಲ್ಕಿ ಆದರೂ ಅಭಿವೃದ್ಧಿ ಆಗಿದೆಯಾ ಅನ್ನೋ ಪ್ರಶ್ನೆ ನಿಮಗಿದ್ರೆ ಅದಕ್ಕೆ ಇಲ್ಲಿದೆ ನೋಡಿ ಉತ್ತರ. ಉಸ್ತುವಾರಿ ಸಚಿವರೇ, ನೋಡ ಬನ್ನಿ ನಿಮ್ಮೂರ ಚಂದ. ಸಮಸ್ಯೆಗಳ ಆಗರವಾದ ಭಾಲ್ಕಿ ತಾಲೂಕಿನ ಭಾತಂದ್ರ ಗ್ರಾಮ. ಗ್ರಾಮಗಳ ಸಮಗ್ರ ಅಭಿವೃದ್ಧಿಯಿಂದ ದೇಶದ ಸರ್ವತೋಮುಖ ಅಭಿವೃದ್ಧಿ ಸಾಧ್ಯ. ಗ್ರಾಮಗಳ ಅಭಿವೃದ್ಧಿ ಆರ್ಥಿಕ, ಸಾಮಾಜಿಕ ಮತ್ತು ರಾಜಕೀಯ ಸ್ತರಗಳಲ್ಲಿ ದೇಶಕ್ಕೆ ಬಲ ನೀಡುತ್ತೆ ಅನ್ನೋ ಮಾತನ್ನ ನಾವು ಸಾಮಾನ್ಯವಾಗಿ ಕೆಲವು ಭಾಷಣಗಳಲ್ಲಿ ಮತ್ತು ಪಠ್ಯಪುಸ್ತಕಗಳಲ್ಲಿ ಓದ್ತೇವೆ. ಆದರೆ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರ ತವರು ಕ್ಷೇತ್ರ ಭಾಲ್ಕಿಯ ಭಾತಂದ್ರ ಗ್ರಾಮದಲ್ಲಿ ಸಮಸ್ಯೆಗಳು ತಾಂಡವವಾಡ್ತಿದ್ದು, ಗ್ರಾಮದಲ್ಲಿ ಮೂಲ ಸೌಕರ್ಯಗಳಿಲ್ಲದೆ ಅಭಿವೃದ್ಧಿ ಮರೀಚಿಕೆಯಾಗಿದೆ. ಸಮಸ್ಯೆಗಳ ಬಗ್ಗೆ ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಯಾವುದೇ ರೀತಿಯ ಪರಿಹಾರ ಸಿಕ್ಕಿಲ್ಲ ಅಂತ ಗ್ರಾಮಸ್ಥರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಮತ ತೆಗೆದುಕೊಂಡು ಅಧಿಕಾರದ ಗದ್ದುಗೆ ಏರಿರೋ ಜನಪ್ರತಿನಿಧಿಗಳು ನಮ್ಮ ಸಮಸ್ಯೆಯನ್ನ ಆಲಿಸ್ತಿಲ್ಲ ಅಂತ ಅಳಲು ತೋಡ್ಕೊಂಡಿದ್ದಾರೆ. ಕೊಳಚೆ ನೀರು ಸಂಗ್ರಹಣೆಯಿಂದಾಗಿ ದುರ್ವಾಸನೆ, ಭಯದಲ್ಲೇ ದಿನ ಕಳೆಯುತ್ತಿರುವ ಗ್ರಾಮಸ್ಥರು. ಭಾಲ್ಕಿ ತಾಲೂಕು ಕೇಂದ್ರದಿಂದ ಕೇವಲ 6 ಕಿಲೋಮೀಟರ್ ದೂರವಿರುವ ಭಾತಂದ್ರ ಗ್ರಾಮ ಸಮಸ್ಯೆಗಳ ಆಗರವಾಗಿದ್ದು, ಚರಂಡಿ, ರಸ್ತೆ, ಕುಡಿಯೋ ನೀರು, ಸ್ವಚ್ಛತೆ ಸೇರಿದಂತೆ ಹಲವು ಸಮಸ್ಯೆಗಳಿಂದ ಗ್ರಾಮಸ್ಥರು ಹೈರಾಣಾಗಿದ್ದಾರೆ. ಓಡ್ದೋಕೋದಾರ ಹೋಯ್ತಾರ, ಮತ್ ಕಾಲ್ ಬೀಳ್ತಾರ ಬಂದು ಏನೇನ್ ಮಾಡಾರ ಕೆಲಸ. ನಾಳೆ ನೀರು ಇಲ್ಲೇ ಬರ್ತಾವ. ಅದೈತಿ ಇಲ್ಲಿ ವಾಶ್ರೂಮು, ಸಂಡಸ್ 2 ಸೀಸನ್ ಬಹಳ ಕ್ರಿಟಿಕಲ್ ಆಗೋಗ್ಯದ. ಅರ್ಧ ಗಂಟೆ ಮಳೆ ಬಂದ್ರೆ ಸಾಕು, ಅಸಮರ್ಪಕ ನಿರ್ವಹಣೆ ಇಲ್ಲದ ಚರಂಡಿಗಳಿಂದ ನೀರು ರಸ್ತೆ ಮೇಲಕ್ಕೆ ಹರಿದು ಸಂಚಾರಕ್ಕೆ ತೊಂದರೆ ಉಂಟಾಗ್ತಿದೆ. ಮೋರಿಯಿಂದ ದುರ್ವಾಸನೆ ಬೀರ್ತಿದ್ದು, ರಸ್ತೆಯಲ್ಲಿ ಓಡಾಡೋ ಜನ ಮೂಗು ಮುಚ್ಚಿಕೊಂಡೇ ಓಡಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಾತ್ರಿ ಓಡಾಡೋದಕ್ಕೆ ಬೀದಿ ದೀಪಗಳನ್ನ ಅಳವಡಿಸಿ ಅಂತ ಜನಪ್ರತಿನಿಧಿಗಳನ್ನ ಕೇಳ್ಕೊಂಡ್ರೆ, ನಮ್ಮ ಮನೆ ಮುಂದೆನೆ ಬೀದಿ ದೀಪಗಳಿಲ್ಲ, ನಿಮಗೆಲ್ಲಿಂದ ಹಾಕಿಸ್ಬೇಕು ಅಂತ ಗ್ರಾಮಸ್ಥರನ್ನೇ ಪ್ರಶ್ನೆ ಮಾಡ್ತಾರೆ. ಇಷ್ಟೆಲ್ಲ ಸಮಸ್ಯೆ ಇದ್ರೂ ಪಂಚಾಯತ್ ಅಭಿವೃದ್ಧಿ ಇಲಾಖೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ನಾವು ಈವರೆಗೂ ಪಿಡಿಒ ಅವರ ಮುಖವನ್ನೇ ನೋಡಿಲ್ಲ ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಮೋರಿ ಕ್ಲೀನ್ ಮಾಡ್ತೀವಿ ಅಂದ್ರು, ಮೋರಿ ಕಸ ತೆಗೆದು ರಸ್ತೆಗೆ ಹಾಕಿ ಕಾಲ್ ಕಿತ್ರು. ನಾಲಿ ಇಲ್ಲ, ಒಬ್ಬರು ನೀರು ಒಬ್ರಿಗೆ ಹೊಂಟ ಕಸಲಾಡತ್ತಾರ. ಮಾಡಕ್ ತಯಾರಿಲ್ಲ, ಯಾರು ಹೇಳಕ್ ಇಲ್ಲ. ಯಾಕೆ ಏನ್ ಬರಲ್ಲ, ಪಂಚಾಯತ್ ಬರಲ್ಲ. ಅವ್ರು ಓಡ್ ತಗೋತಾರ ಹೋಯ್ತಾರ, ಮತ್ ಕಾಲ್ ಬೀಳ್ತಾರ ಬಂದು ಏನೇನ್ ಮಾಡಾರ ಕೆಲಸ. ಈಗ ಏನ್ರ 30-35 ವರ್ಷ ಆಯ್ತೋ ಏನಾಯ್ತು ನಾವು ಬಂದಿಲ್ಲ. ಏನ್ ಬಿ ಇಲ್ಲ ಕೆಲಸನೇ ಅವ್ರದ್ದು. ಒಯ್ದೇವ್ರಿ, ಯಾರು ಕೇಳಕ್ತಾ ಇಲ್ಲ. ಬಲ್ಬ್ ಸಮೇತ ಹಾಕಲ್ರಿ ನೋಡ್ರಿ, ಕೇರೆ ಮಾಡಲ್ಲ ಬಲ್ಬ್ ಸಮೇತ. ಮೆಂಬರ್ಗಳಿಗೆ ಹೇಳತ್ತಾರಂತಾರ, ನಮ್ಮ ನಿಮ್ಮದೆಲ್ಲ ಲೈಟ್ ನಿಮ್ಮ ನಿಮ್ಮಿಂದ ಹಾಕ್ತಾರ ಅಂತಾರ. ಹೇಳಕ್ ಹೋದ್ರು ಪಿಡಿಒ ಹಣಿಕೆ ಹಾಕಲ್ರಿ. ಯಾ ಅಂತ ನಾವು ಪಿಡಿಒ ನೋಡಿಲ್ಲ, ನಾವು ಪಿಡಿಒನೇ ನಾವು ನೋಡಿದ್ವಿ. ಅಕ್ಟೋಬರ್ 2ರಂದು ಗಾಂಧಿ ಜಯಂತಿ ಅಂಗವಾಗಿ ಗ್ರಾಮದ ಮೋರಿಗಳನ್ನ ಕ್ಲೀನ್ ಮಾಡ್ತೀವಿ ಅಂತ ಮೋರಿಯ ಕಸವನ್ನೆಲ್ಲ ನಡು ರಸ್ತೆಯಲ್ಲಿ ಹಾಕೋಗಿದ್ದಾರೆ.
ಇದರಿಂದಾಗಿ ಶಾಲೆಗೆ ಹೋಗೋ ಮಕ್ಕಳ ಕಾಲಿಗೆ ಗಾಜು ಇನ್ನಿತರ ವಸ್ತುಗಳು ಚುಚ್ಚಿ ಗಾಯ ಆಗಿದೆ. ಗ್ರಾಮದಲ್ಲಿ 8 ದಿನಗಳಿಗೊಮ್ಮೆ ಕುಡಿಯೋ ನೀರು ಬರ್ತಿದ್ದು ಆ ನೀರು ಕೂಡ ಕುಡಿಯೋದಕ್ಕೆ ಯೋಗ್ಯವಲ್ಲದ ಸ್ಥಿತಿಯಲ್ಲಿದೆ. ಈ ಬಗ್ಗೆ ಪಂಚಾಯತ್ ಅಧಿಕಾರಿಗಳಿಗೆ ಕೇಳಿದ್ರೆ ನಮಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಂತಿದ್ದಾರೆ ಅಂತ ಗ್ರಾಮಸ್ಥರು ತಮ್ಮ ಅಳಲು ತೋಡ್ಕೊಂಡಿದ್ದಾರೆ. ಇಲ್ಲಿ 2 ಅಕ್ಟೋಬರ್ಕ್ ನಾಲಿ ಕ್ಲೀನ್ ಮಾಡ್ಯಾರ. ನಾಲಿ ಕ್ಲೀನ್ ಮಾಡಿ ನಡು ರೋಡಲ್ಲಿ ತಂದದು ಕೆಸರೆಲ್ಲ ತಂದು ನಾಲ್ಯಾಗ ರೋಡಿನ ಮೇಲೆ ಹಾಕ್ಯಾರ. ಹಾಕಿ ತೆಗೀರ ಅಂತ ಹೇಳಿದ್ರು ಪಂಚಾಯತ್ದವ್ರಿಗೆ. ನನಗೂ ಗೊತ್ತಿಲ್ಲ, ನಿನಗೂ ಗೊತ್ತಿಲ್ಲಲ್ಲತ್ತಾರ. ನಮ್ಮ ಮಕ್ಕಳು ಸ್ಕೂಲಿಗೆ ಹೋಯ್ತಾರ ಇದೇ ಹಾದಿದಿಂದು ಕೆಸರಾಗ. ಕಾಲಾಗೆಲ್ಲ ಕಾಚ್ಗುರಿ ನಕ್ಕ್ಯಾವ, ಇನ್ಸ್ಪೆಕ್ಷನ್ ಆಗ್ಯಾವ ಕಾಲಿಗೆಲ್ಲ ಮಕ್ಕಳದು. ಕಿರಾಣಿ ಶಾಪ್ ಅದ, ಇಲ್ಲಿ ಕಿರಾಣಿ ಶಾಪಿಗೆ ಹೋಯ್ತಾರ. ಹೆಂಗ್ ಹೋಗ್ಬೇಕು ಇದು ಗಲ್ಲಿ ಸಾದೆಗಿಂದು? ಇದೆಲ್ಲ ಕೆಸರು ತೆಗ್ರ ಯಾರು ಪಂಚಾಯತ್ ಮೆಂಬರ್ ಅವ್ರ ಮನಿ ಮುಂದೆ ಒಯ್ದು ಹಾಕ್ಲಕ್ಕ. ಹೇಳ್ದೇವ್, ಎಲ್ಲರಿಗೆ ಹೇಳಿ ನೋಡಿದೇವ್ರಿ. ಒಬ್ಬರ್ನು ಬರಲ್ ಹೋಗ್ಯಾರ. ಒಬ್ಬರ ಮೇಲೆ ಒಬ್ಬರು ಹೆಸರು ಹಾಕೊಲ್ಲತ್ತಾರ. ನೀರ್ ಬರಲ್ರಿ ಸರ್. ತಿಂಗ್ಳು 8 ದಿನಕ್ಕೆ ಒಂದ್ ಸಲ ನೀರ್ ಬರ್ತಾವ. ಬಂದ್ರು ಅಕ್ರಿಂಗ್ ಬಾಯ್ದಾಗ ಹಿಡ್ಕೊಂಬಲ್ಲಕ್ ಬರ್ಲ ಹೋಗ್ಯಾವ ನೀರ್. ಕೆಸರೇ ನೀರ್ ಹೊಂಟವಂತ ಕೇಳೋರು ಒಬ್ಬರು ಬಿ ಇದು ಮಾಡಲ್ ಹೋಗ್ಯಾರ. ಒಟ್ಟಾರೆ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಭಾಲ್ಕಿ ತಾಲೂಕಿನ ಭಾತಂದ್ರ ಗ್ರಾಮ ಸಮಸ್ಯೆಗಳ ಆಗರವಾಗಿದೆ. ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಗಾಢ ನಿದ್ರೆಯಿಂದ ಎದ್ದು ಗ್ರಾಮಸ್ಥರ ಸಮಸ್ಯೆಗೆ ಪರಿಹಾರ ನೀಡಬೇಕಾಗಿದ್ದು, ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಹಾಗೂ ಸಂಸದ ಸಾಗರ್ ಖಂಡ್ರೆ ತಮ್ಮ ಸ್ವಕ್ಷೇತ್ರದ ಗ್ರಾಮಗಳಿಗೆ ಭೇಟಿ ನೀಡೋ ಮೂಲಕ ಆ ಜನರ ಸಮಸ್ಯೆಯನ್ನ ಬಗೆಹರಿಸಬೇಕು ಅನ್ನೋದೇ ನಮ್ಮ ಒತ್ತಾಯ. ದೇವರಾಜ್ ವಣಗೇರಿ, ಉತ್ತರ ಕರ್ನಾಟಕ ನ್ಯೂಸ್, ಭಾಲ್ಕಿ.